ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಈ ದಿನ ನಿಮಗೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಆಗಿರ್ಬೋದು, ನಂತರ ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ತೀನಿ, ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳು, ಫೆನುಗ್ರೀಕ್ ಸೀಡ್ಸ್. ಸೊ ನಿಮಗೆ ಇದು ಮಾಮೂಲಿ ದಿನಸಿ ಅಂಗಡಿಗಳಲ್ಲೆಲ್ಲ ಸಹ ಕೂಡ ಸುಲಭವಾಗಿ ಸಿಗುತ್ತೆ. ಮೆಂತೆ ಕಾಳು ಬಂದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ. ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು, ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿ ಜೀರಿಗೆ ಅಥವಾ ಕಪ್ಪು ಜೀರಿಗೆ, ಕಲೋಂಜಿ ಸೀಡ್ಸ್ ಅಂತ ಸಹ ಕೂಡ ಕರೀತಾರೆ. ನಿಮಗೆ ಇದು ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕಲೋಂಜಿ ಸೀಡ್ಸ್ ಬಂದು ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಮತ್ತು ಹೇರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಆ ಕಾರಣಕ್ಕಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಲೋಂಜಿ ಸೀಡ್ಸ್ನ ತೆಗೆದುಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ ಸುಮಾರು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್. ಸೊ ನಿಮ್ಮ ಮನೇಲಿ ಯಾವ ಒಂದು ಟೀ ಪೌಡರ್ ಇದೆಯೋ ಸೊ ಅದನ್ನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ಟೀ ಪೌಡರ್ ಸಹ ಕೂಡ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಹಿಂದಿನ ಕಾಲದಲ್ಲೇ ನಮ್ಮ ಅಜ್ಜಿಯಂದರು, ನಮ್ಮ ತಾಯಂದ್ರೆಲ್ಲ ಸಹ ಕೂಡ ಅವರು ಮೆಹಂದಿಗೆಲ್ಲ ಸಹ ಕೂಡ ಟೀ ಪೌಡರ್ನೇ ಯೂಸ್ ಮಾಡ್ತಿದ್ರು. ಮೇನ್ ರೀಸನ್ ಬಂದು ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ಅಂತ. ಸೊ ಇಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಇದನ್ನು ಮೊದಲನೇದಾಗಿ ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಈಗ ಇದು ಪೌಡರ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ. ಸೊ ಇದನ್ನು ನೀವು ಒಮ್ಮೆ ಜರಡಿ ಸಹ ಕೂಡ ಮಾಡ್ಕೊಳ್ಬಹುದು. ಸೊ ಜರಡಿ ಮಾಡೋದಕ್ಕೆ ಏನು ಮಾಡ್ತಿದ್ದೀನಿ ಅನ್ನೋದಾದರೆ, ಒಂದು ಕಾಫಿ ಫಿಲ್ಟರ್ನ ತೆಗೆದುಕೊಂಡಿದ್ದೀನಿ. ಸೊ ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಈ ಪೌಡರ್ನ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ನಂತರ ಈ ಒಂದು ಪೌಡರ್ನ ನೀವು ಒಂದೊಳ್ಳೆ ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಮತ್ತೊಮ್ಮೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಸೊ ಇದನ್ನು ನಾನು ಸಂಪೂರ್ಣವಾಗಿ ಜರಡಿ ಮಾಡ್ಕೊಳ್ತೀನಿ, ಅಂದರೆ ಫೈನ್ ಪೌಡರ್ ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ, ಯಾಕೆ ಅನ್ನೋದಾದರೆ ಒಂದೊಂದು ಕಲೋಂಜಿ ಸೀಡ್ಸ್ ಆಗಿರ್ಬೋದು, ಮೆಂತೆ ಕಾಳು ಅನ್ನೋದು ಹಾಗೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಒಮ್ಮೆ ಜರಡಿ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಒಂದೊಂದು ಮೆಂತೆ ಕಾಳಾಗಿರ್ಬೋದು ಮತ್ತು ಕಲೋಂಜಿ ಸೀಡ್ಸ್ ಎಲ್ಲ ಸಹ ಕೂಡ ಹಾಗೆ ಇದೆ. ಸೊ ಇದು ಬೇಕಾಗೋದಿಲ್ಲ ನಮಗೆ. ಸೊ ಈ ಒಂದು ಪೌಡರ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ. ಸೊ ಇದಕ್ಕೆ ಏನು ಮಾಡಿ ಅನ್ನೋದಾದರೆ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ನೀವೇನಾದರೂ ಹರಳೆಣ್ಣೆ ಯೂಸ್ ಮಾಡೋ ಹಾಗಿದ್ರೆ ಸೊ ಹರಳೆಣ್ಣೆನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಆಲಿವ್ ಆಯಿಲ್ ಆಗಿರ್ಬೋದು, ಸ್ವೀಟ್ ಆಲ್ಮಂಡ್ ಆಯಿಲ್, ಸೊ ನೀವು ಯಾವುದನ್ನು ಯೂಸ್ ಮಾಡ್ತೀರೋ, ಅಕಸ್ಮಾತ್ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಸೊ ಆ ಒಂದು ಹೇರ್ ಆಯಿಲ್ನ ನೀವು ಇಲ್ಲಿ ಹಾಕ್ಕೊಳ್ಬೋದು. ಸೊ ತೆಂಗಿನೆಣ್ಣೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಸಹ ಕೂಡ ತಿಳಿಸ್ಕೊಡ್ತಾ ಬರ್ತೀನಿ. ಸ್ನೇಹಿತರೆ, ಫ್ರೂಟ್ ಸೋಪ್. ಸೊ ಈ ಸೋಪ್ನ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ಸಹ ಕೂಡ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದನ್ನು ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು. 12 ಇಯರ್ಸ್ ಅಬೋ ಇರೋರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಫ್ರೂಟ್ಸ್ ಅಂದರೆ ಹಣ್ಣುಗಳನ್ನು ಯೂಸ್ ಮಾಡಿರ್ತಕ್ಕಂಥ ಸೋಪ್ ಇದು. ಇದರಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿದ್ದು, ಸೊ ನಿಮ್ಮ ತ್ವಚೆಯಲ್ಲಿನ ಸಮಸ್ಯೆಗಳು ಅಂದರೆ ಮೊಡವೆಗಳಾಗಿರ್ಬೋದು, ಮೊಡವೆಗಳಿಂದಾದಂತಹ ಒಂದು ಕಪ್ಪು ಕಲೆ ಆಗಿರ್ಬೋದು, ಪಿಗ್ಮೆಂಟೇಷನ್ ಅಂದರೆ ಬಂಗುವಿನ ಸಮಸ್ಯೆ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಸನ್ ಟ್ಯಾನ್, ಸನ್ ಬರ್ನ್ ಆಗಿರ್ಬೋದು, ಹೀಗೆ ನಿಮ್ಮ ಮುಖದಲ್ಲಿ ಕಾಡುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತ್ವಚೆಯನ್ನು ಶಾಶ್ವತವಾಗಿ ಬೆಳ್ಳಗೆ ಮಾಡೋದಕ್ಕೆ, ಗ್ಲೋ ಮಾಡೋದಕ್ಕೆ ಈ ಒಂದು ಸೋಪ್ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಫುಲ್ ಬಾಡಿಗೆ ಸಹ ಕೂಡ ಯೂಸ್ ಮಾಡ್ಬೋದು. ದಿನಕ್ಕೆ 2 ಬಾರಿಯಾಗಿ ಈ ಒಂದು ಸೋಪ್ನ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ತ್ವಚೆಯಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಹ ಕೂಡ ನಿವಾರಣೆಯಾಗಿ ನಿಮ್ಮ ತ್ವಚೆ ಶಾಶ್ವತವಾಗಿ ಬೆಳ್ಳಗಾಗೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಇನ್ ಕೇಸ್ ಈ ಒಂದು ಸೋಪ್ ನಿಮಗೆ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ಯಾವುದೇ ಕಾರಣಕ್ಕೂ ಕಾಲ್ ಮಾಡೋದಕ್ಕೆ ಹೋಗಬೇಡಿ, ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿ. ಸೊ
ಸಂಪೂರ್ಣವಾದ ಅಡ್ರೆಸ್ನ ನೀವು ಸೆಂಡ್ ಮಾಡಿದ್ರೆ ನಾನು ನಿಮಗೆ ಈ ಒಂದು ಸೋಪ್ ಅನ್ನೋದು ಕಳಿಸ್ಕೊಡ್ತೀನಿ. ಈ ಒಂದು ಸೋಪ್ನ ಬೆಲೆ ಬಂದು 4 ಸೋಪ್ ಬರುತ್ತೆ. ಒಂದು ಸೋಪ್ ಬಂದು ನಿಮಗೆ 75 ಗ್ರಾಮ್ ಅನ್ನೋದು ಬರುತ್ತೆ. ಇದೇ ರೀತಿಯಾದಂತಹ 4 ಸೋಪ್ಗಳು ಬಂದು ನಿಮಗೆ 300 ಅಂದರೆ 300 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಅವೈಲಬಲ್ ಇದೆ ಮತ್ತು ಶಿಪ್ಪಿಂಗ್ ಅನ್ನೋದು ಫ್ರೀ ಇರುತ್ತೆ. ಮನೆ ಹತ್ರ ಬಂದಮೇಲೆ ನೀವು 300 ರೂಪಾಯಿ ಕೊಟ್ಟು ಈ ಒಂದು 4 ಸೋಪ್ಗಳನ್ನು ನೀವು ಬೈ ಮಾಡ್ಕೊಳ್ಬೋದು. ಇನ್ ಕೇಸ್ ಬೇಕು ಅಂದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ನೀವು ಬೈ ಮಾಡ್ಕೊಳ್ಬಹುದು. ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಅವೈಲಬಲ್ ಇದೆ. ಸ್ನೇಹಿತರೆ, ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ವಾರದಲ್ಲಿ 2 ಬಾರಿಯಾಗಿ ತಲೆಗೆ ಸ್ನಾನ ಮಾಡೋದಕ್ಕಿಂತ 3 ಗಂಟೆಗಳ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ 3 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಹೇರ್ನ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಇದೇ ರೀತಿಯಾಗಿ ವಾರಕ್ಕೆ 2 ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.